ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನು ಗೊತ್ತಾ, ಡೈಲಿ ನಾವು ರೈಸ್ ಐಟಮ್ಮು ಮಾಮೂಲಿ ಥರ ತಿಂಡಿ ತಿಂದು ಬೋರ್ ಆಗಿರುತ್ತೆ. ಆವಾಗ ಸಮ್ಟೈಮ್ಸ್ ಮಸಾಲೆ ದೋಸೆ ತಿನ್ನೋಣ ಅಂತ ಫೀಲ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಮನೇಲೇ ಮಸಾಲೆ ದೋಸೆ ಮಾಡಿಕೊಂಡ್ರೆ ಹೆಂಗಿರುತ್ತೆ ಹೇಳಿ? ಚೆನ್ನಾಗಿರುತ್ತೆ ಅಲ್ವಾ? ಸೊ ಇವಾಗ ಆಚೆಗಡೆ ದುಡ್ಡು ಕೊಟ್ಟು ಅಷ್ಟು ಜಾಸ್ತಿ ಎಣ್ಣೆ ಹಾಕಿ ಅಂಥ ಮಸಾಲೆ ದೋಸೆ ತಿನ್ನೋದಕ್ಕಿಂತ ನಾವು ಮನೇಲೇ ಹೆಲ್ದಿಯಾಗಿ ನಾವು ಮಾಡೋ ದೋಸೆ ಹಿಟ್ಟಲ್ಲೇ ಮಸಾಲೆ ದೋಸೆ ಮಾಡ್ಕೋಬೋದು. ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ರೆಡ್ ಚಟ್ನಿ, ಆಲೂ ಪಲ್ಯ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಫಸ್ಟ್ ಆಲೂ ಪಲ್ಯ ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ನಾನು ಆಲೂಗಡ್ಡೆ ಒಂದು 3 ಆಲೂಗಡ್ಡೆ ತೊಗೊಂಡು ಅರ್ಧ ಕಟ್ ಮಾಡಿ ಅದು ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ 1-2 ವಿಷಲ್ ಕೂಗಿಸ್ಕೊಂಡೆ. ಅದಾದಮೇಲೆ ಚೆನ್ನಾಗಿ ಕೂಗಾದ್ಮೇಲೆ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಚ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಸ್ಮ್ಯಾಚ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಪ್ಯಾನಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಶುಂಠಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡೆ. ಆಮೇಲೆ ಕರಿಬೇವು, ಈರುಳ್ಳಿ, ಟೊಮೆಟೊ ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಆಲೂ ಬೇಯಿಸುವಾಗ ಆಲ್ರೆಡಿ ಹಾಕ್ಕೊಂಡಿರ್ತೀವಿ. ಇವಾಗ ಈರುಳ್ಳಿ ಟೊಮೆಟೊ ಹಿಡಿಯೋ ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಆಲೂಗಡ್ಡೆ ಸ್ಮ್ಯಾಚ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಆಲೂಗಡ್ಡೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಆಲೂ ಪಲ್ಯ ರೆಡಿ ಆಗಿಬಿಡ್ತು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಸ್ಟವ್ನು ಕೂಡ ಆಫ್ ಮಾಡಿಕೊಂಡೆ. ಇವಾಗ ರೆಡ್ ಚಟ್ನಿಗೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಗುಂಟೂರು ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಒಂದು 5 ನಿಮಿಷ ಹಾಕಿ ನೆನೆಸಿಟ್ಕೊಂಡಿದ್ದೆ. ಸೊ ಒಂದು ಜಾರ್ಗೆ ಆ ಮೆಣಸಿನ್ಕಾಯಿನ ಹಾಕ್ಕೊಂಡು ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವು, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಚಟ್ನಿ ಟೈಪಲ್ಲಿ ರುಬ್ಕೊಳ್ಳಿ. ಅದಾದಮೇಲೆ ಇವಾಗ ನೆಕ್ಸ್ಟು ದೋಸೆನೇ ಅಲ್ವಾ ರೆಡಿ ಮಾಡ್ಕೋಬೇಕು. ಸೊ ಒಂದು ಪ್ಯಾನಿಗೆ ದೋಸೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ್ಯಸ್ ಯೂಶ್ವಲ್ ನಾವು ಹೆಂಗೆ ದೋಸೆ ಹಾಕ್ತೀವಿ ಹಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಚಟ್ನಿನ ಹಾಕ್ಕೊಳ್ಳಿ. ಇದು ಕೆಂಪು ಚಟ್ನಿ ಮಾಡ್ಕೊಂಡಿದ್ವಲ್ಲ ಆ ಚಟ್ನಿನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮಾಡಿರೋ ಚಟ್ನಿ ಅಷ್ಟು ಖಾರ ಇಲ್ಲ ಅಂತ ಅನಿಸ್ತು, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಸ್ಪ್ರೆಡ್ ಮಾಡ್ಕೊಂಡೆ. ನೀವೇನಾದರೂ ಸ್ವಲ್ಪ ಖಾರ ಮಾಡಿಕೊಂಡ್ರೆ ಒಂಚೂರು ಕಮ್ಮಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಮೇಲೆ ಆ್ಯಸ್ ಯೂಶ್ವಲ್ ಮಸಾಲೆ ದೋಸೆ ಟೈಪ್ ಬರೋಕ್ಕೆ ನಾವು ಒಂದು ಸ್ವಲ್ಪ ಪಲ್ಯನ ಹಾಕ್ಕೊಂಡು ಚೆನ್ನಾಗಿ ಮಡ್ಚ್ಕೊಂಡು ನೋಡಿ ರೆಡಿ ಆಯಿತು ಹೋಮ್ ಮೇಡ್ ಮಸಾಲೆ ದೋಸೆ. ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ನಾವು ಈ ಥರ ಎಲ್ಲ ಮನೇಲಿ ಮಾಡಿಕೊಂಡ್ರೆ ನಾವು ಹೋಟೆಲಿಗೆ ಹೋಗಲ್ಲ. ಹೋಟೆಲಿಗೆ ಆ್ಯಸ್ ಯೂಶ್ವಲ್ ಹೋದಾಗ ಜಾಸ್ತಿ ಎಣ್ಣೆ ಹಾಕ್ತಾರೆ, ಮಸಾಲೆ ದೋಸೆಯಲ್ಲಿ ಜಾಸ್ತಿ ಎಣ್ಣೆನೇ ಕಾಣ್ತಿರುತ್ತೆ, ತಿನ್ನೋಕ್ಕಾಗಲ್ಲ. ಆವಾಗ ನಾವು ಈ ಥರ ಮನೆಯಲ್ಲೇ ಮಾಡ್ಕೋಬೋದು. ನೀವು ಕೂಡ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.